ಎಲವೋ ಕೀಚಕ ನಿನ್ನ ಹೋಲುವ ಚೆಲುವರಿಲ್ಲ ಅಂತಿರಲೆ ಲೋಕದಲನೆಯರ ಪರಿಯಲ್ಲ ತನ್ನಯ ರೂಪು ಬೇರೊಂದು ಇಳೆಯೊಳೆನಗೆಣೆಗಿಲ್ಲ ನಿನಗ ನೊಲಿದು ಬಂದೆನು ತನ್ನ ಪರಿಯನು ಬಳಿಕ ನೋಡ ಬೇಗ ತೋರುವೆನು ಎಂದನ ಭೀಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿರಾಟ ಪರ್ವ, ಕುಮಾರವ್ಯಾಸ ಭಾರತದ ವಿರಾಟ ಪರ್ವದ 3ನೇ ಸಂಧಿಯ 85ನೇ ಷಟ್ಪದಿ. ಹಿಂದಿನ ಷಟ್ಪದಿಯಲ್ಲಿ ಕೀಚಕ ನನ್ನ ಸರಿಸಮನಾದಂತಹ ಪುರುಷರೇ ಭೂಮಿಯ ಮೇಲೆ ಇಲ್ಲ, ಅನೇಕ ಸುಂದರ ಸ್ತ್ರೀಯರು ನನ್ನನ್ನು ಬಯಸಿ ಬಂದಿರುವ ಇತಿಹಾಸವಿದೆ ಎಂದು ತನ್ನನ್ನು ಹೊಗಳಿಕೊಳ್ತಾನೆ. ಈ ಮಾತನ್ನು ಕೇಳಿದಂತಹ ದ್ರೌಪದಿ ವೇಷಧಾರಿಯಾದ ಭೀಮ, ಅಯ್ಯೋ ಎಲ್ಲೋ ಕೀಚಕ, ನಿನ್ನ ಹೋಲುವ ಚೆಲುವರು ಬಹಳಷ್ಟು ಜನ ಇರಲಿ ಆ ಕಡೆಗೆ, ಲೋಕದ ಲಲನೆಯರ ಪರಿಯಲ್ಲ ನಾನು ಉಳಿದ ನಿನ್ನನ್ನು ಒಲಿದು ಬಂದ ಇಲ್ಲಿಯ ತನಕ ನಿನ್ನೊಲಿದು ಬಂದ ಹೆಣ್ಣಿನ ರೀತಿಯಲ್ಲ ನಾನು. ನನ್ನ ಪರಿಯೇ ಬೇರೆ, ನನ್ನ ರೂಪವೇ ಬೇರೆ. ಇಳೆಯಲ್ಲಿ ಅಂದರೆ ಈ ಭೂಮಿಯ ಮೇಲೆ ನನಗೆ ಸರಿಸಮನಾದವರಿಲ್ಲ. ನನ್ನಂತಹವಳು ನಿನಗೆ ಒಲಿದು ಬಂದಿದ್ದೀನಲ್ಲ, ಅದರ ಪರಿಯ ನೋಡು, ಆಮೇಲೆ ನೋಡು ಅಂತ ಹೇಳಿ ದ್ರೌಪದಿಯ ಧ್ವನಿಯಲ್ಲೇ ಭೀಮ ಮಾತನಾಡ್ತಾನೆ. ಚತುಷ್ಷಷ್ಟಿ ಕಲೆಗಳಲ್ಲಿ ಸ್ವರವಂಚನೆ ಎನ್ನುವುದು ಒಂದು ವಿದ್ಯೆ, ಮತ್ತೊಬ್ಬರ ಧ್ವನಿಯನ್ನು ಅನುಕರಿಸಿ ಮಾತನಾಡುವುದು. ಅದರಲ್ಲಿ ನಿಷ್ಣಾತನಾದ ಭೀಮಸೇನ ಹೇಳ್ತಾ ಇದ್ದಾನೆ, ನನ್ನ ಪರಿಯನ್ನು ಆನಂತರ ನೋಡು. ಅವನ ಮಾತಿನಲ್ಲಿ ವ್ಯಂಗ್ಯ, ವಿಡಂಬನೆ, ಸಿಟ್ಟು, ಕೋಪ, ರೋಷ ಎಲ್ಲವೂ ಅಡಗಿದೆ. ಎನಗೆ ಪುರುಷರು ಸೋಲದವರಿಲ್ಲ, ಎನಗೆ ಪಾಸಟಿ ನೀನು, ನಿನಗ ಮನವೊಲಿದೆ ನೀನೋಡು ತನ್ನಯ ಹೆಣ್ಣು ತನದನುವ ಎನಲು ಹರುಷದಲುಬ್ಬಿ ಕೀಚಕನು ಅನಿಲ ಜನ ಮೈದಡವಿ ವೃತ್ತಸ್ತನವ ಕಾಣದೆ ಹೆದರಿ ಬಳಿಕಿಂತೆಂದನವನಗುದ ವಿರಾಟ ಪರ್ವದ 3ನೇ ಸಂಧಿಯ 86ನೇ ಷಟ್ಪದಿ. ಆ ನಂತರ ಭೀಮ ದ್ರೌಪದಿಯ ಧ್ವನಿಯಲ್ಲೇ ಕೀಚಕನಿಗೆ ಹೇಳ್ತಾ ಇದ್ದಾನೆ, ಕೀಚಕ, ಎನಗೆ ಪುರುಷರು ಸೋಲದವರಿಲ್ಲ, ಎನಗೆ ನೀನು ಸಾಟಿಯೇ, ನಿನಗೆ ನಾನು ಒಲಿದು ಬಂದೆ. ನೀನು ನೋಡು, ನನ್ನ ಹೆಣ್ತನವ ನೀನು ನೋಡು. ಭೀಮ ಹೇಳ್ತಾ ಇದ್ದಾನೆ. ಅವನ ಮಾತಿನ ವ್ಯಂಗ್ಯ ಕೀಚಕನಿಗೆ ಅರ್ಥವಾಗ್ತಿಲ್ಲ. ಅವನು ಅತಿಕಾಮುಕನಾಗಿ, ಅತ್ಯಂತ ಲೋಲುಪ್ತನಾಗಿ, ಯಾವ ಕ್ಷಣದಲ್ಲಿದ್ದ ಸೈರಂಧ್ರಿಯನ್ನು ನಾನು ಸೇರ್ತೀನಿ, ಸೈರಂಧ್ರಿಯ ದೇಹ ಸುಖವನ್ನು ಯಾವಾಗ ಅನುಭವಿಸ್ತೀನಿ ಅಂತ ಹೇಳಿ ಆತುರದಲ್ಲಿ ಇರತಕ್ಕಂತಹ ಕೀಚಕನಿಗೆ ಆ ಭೀಮನ ಧ್ವನಿಯನ್ನು ಗುರುತಿಸೋಕ್ಕಾಗ್ತಾ ಇಲ್ಲ.
ಭೀಮನ ಧ್ವನಿಯ ವಿಡಂಬನೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆ ಮಾತನ್ನ ದ್ರೌಪದಿ ವೇಷಧಾರಿ ಭೀಮನ ಮಾತನ್ನು ಕೇಳಿ ನನ್ನ ಹೆಂಡತನವ ನೋಡು ಅಂತ ಹೇಳಿದ ಮಾತನ್ನು ಕೇಳಿ ಅತ್ಯಂತ ಹರುಷದಿಂದ ಉಬ್ಬಿದಂತಹ ಕೀಚಕ ಆ ಭೀಮನ ಮೈತನ್ನ ಹಾಗೆ ಸೌರ್ತಾನೆ. ತನ್ನ ಅತ್ಯಂತ ಬಲಿಷ್ಠವಾದ ಕೈಗಳಿಂದ ಭೀಮನ ದೇಹವನ್ನು ಒಮ್ಮೆ ಸೌರ್ತಾನೆ. ಅತ್ಯಂತ ಕಾಮಕಲೆಯ ಚತುರನಾದ ಕೀಚಕ ದೇಹದ ಉಬ್ಬು ತಗ್ಗುಗಳನ್ನು ಸೌರಿದಾಗ ಅಲ್ಲಿ ಕಂಡಂತಹ ಕಾಠಿಣ್ಯ ತನಗೆ ಅಪೇಕ್ಷಿತ ಮಾಂಸಲ ಪ್ರದೇಶಗಳು ದೊರೆಯದಿದ್ದಾಗ ಗಾಬರಿ ಆಗ್ತಾನೆ, ಹೆದರ್ಕೋತಾನೆ. ಅಯ್ಯಪ್ಪ ಏನಿದು ಅಂತ ಹೇಳಿ ಒಂದು ರೀತಿ ಭಯ ಮಿಶ್ರಿತ ನಗುವನ್ನ ಹೊರಸೂಸಿ ಈ ಮುಂದಿನ ಮಾತನ್ನ ದ್ರೌಪದಿಗೆ ಕೇಳ್ತಾನೆ, ಸೈರಂಧ್ರಿಗೆ ಕೇಳ್ತಾನೆ.